ಸ್ಟ್ರೆಂತ್ ಕಡಿಮೆ ಇದೆ, ಅದರಿಂದ ಸ್ವಲ್ಪವೇ ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯಜಮಪ್ಯಖಿಲೈಸುವಕ್ಯೈಃ ತಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಷ್ಟದಂ ವಂದೇ ಪರಿವ್ರಾಜಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೂರನೇ ಸಂಧಿ, ವ್ಯಾಪ್ತಿ ಸಂಧಿ, 10ನೇ ಪದ್ಯ ಆಗಬೇಕಿದೆ. ಹಿಂದಿನ ಪದ್ಯದಲ್ಲಿ ಪರಮಾತ್ಮ ಹೇಗೆ ತನ್ನ ತನ್ನ ಸತಿಯರೊಟ್ಟಿಗೆ ಇದ್ದುಕೊಂಡು, ನಮ್ಮ ಶರೀರದಲ್ಲೇ ಇದ್ದುಕೊಂಡು ಪ್ರೇರ್ಯನಾಗಿ ಸಕಲ ಕಾರ್ಯಗಳನ್ನು ಅವನೇ ಮಾಡ್ತಾ, ಆದರೆ ನಮಗೆ ಅವನ ಲೀಲೆ ಗೋಚರಿಸೋದಿಲ್ಲ. ನಮಗೆ ಅವನ ಲೀಲೆ ಗೋಚರಿಸದೇ ಇರುವ ಹಾಗೆ ಅವನು ಕಾರ್ಯವನ್ನು ನಿರ್ವಹಿಸ್ತಾನೆ. ಅಂತಹ ಕಾರ್ಯವನ್ನು ಯಾರು ತಿಳಿತಾನೋ ಅವನೇ ಪಂಡಿತ, ಯಾರು ತಿಳಿಯೋದಿಲ್ವೋ ಅವನೇ ಅಜ್ಞಾನಿ ಅಂತ ಹೇಳಿ. 10ನೇ ಪದ್ಯ. ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿತಾ ವಂದನೆಯ ಕೈಕೊಳುತ್ತವನ ಹರಸುತ ಹರುಷ ಬಡುವಂತೆ, ವನರುಹೆ ಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನವ ಪದಾರ್ಥವನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ಅನೇಕ ಬಾರಿ ಹೇಳಿದ್ದಾರೆ ದಾಸರು, ಎಲ್ಲವೂ ಪರಮಾತ್ಮನೇ ಮಾಡಿಸೋದು ಅಂತ. ಆದರೆ ಇನ್ನೂ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಜನಕ ತನ್ನ ಆತ್ಮಜಗೆ ವರಭೂಷಣ ದುಕೂಲ ತೊಡಿಸಿ ತಾವಂದನೆಯ ಕೈಗೊಳ್ಳುತ್ತವನ ಹರಸುತ ಹರುಷ ಪಡುವಂತೆ. ಜನಕ ಅಂದರೆ ತಂದೆ. ತಂದೆ ತನ್ನ ಪುತ್ರನಲ್ಲಿ ಇರುವಂತಹ ಒಂದು ಪ್ರೀತಿಯಿಂದ, ಪುತ್ರನ ಮೇಲಿರುವ ವಾತ್ಸಲ್ಯದಿಂದಾಗಿ ತಾನು ಕಷ್ಟಪಟ್ಟು ಸಂಪಾದಿಸಿದಂತಹ ಶ್ರೇಷ್ಠವಾದ ವಸ್ತ್ರ ಇರಬಹುದು, ರೇಷ್ಮೆ ವಸ್ತ್ರ ಇರಬಹುದು, ಭೂಷಣ ಆಭರಣ ಇರಬಹುದು, ಸಂತೋಷದಿಂದ ಅವನನ್ನು ನೋಡಿ ಹಬ್ಬದ ದಿನ ನಾವು ಎಲ್ಲ ಮಕ್ಕಳಿಗೆಲ್ಲ ಮಾಡಿರ್ತೇವೆ, ದೇವರಿಗೆ ನಮಸ್ಕಾರ ಮಾಡಪ್ಪ,
ನಮಗೂ ನಮಸ್ಕಾರ ಮಾಡು ಅಂತ ಹೇಳ್ತೇವೆ ನಮ್ಮ ಮಕ್ಕಳಿಗೆ. ಅವು ನಮಗೆ ನಮಸ್ಕಾರ ಮಾಡಿದಾಗ ಆ ಅದ್ಭುತವಾದ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಆಭರಣಾದಿಗಳನ್ನು ಧರಿಸಿಕೊಂಡು ನಮಗೆ ನಮಸ್ಕಾರ ಮಾಡಿದಾಗ ನೋಡ್ರಿ, ರೆಡಿ ಮಾಡಿದ್ದೂ ತಂದೆ, ಆ ತಂದೆಯೇ ಅವನಿಗೆ ನಮಸ್ಕಾರ, ತನಗೆ ತಾನೇ ಪುತ್ರನಿಂದ ನಮಸ್ಕಾರ ಮಾಡಿಸಿಕೊಳ್ಳುತ್ತಾನೆ, ಮತ್ತೆ ತಂದೆ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಹೇಗೋ ಹಾಗೆ ಪರಮಾತ್ಮ. ವನರುಹೇ ಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥಗಳನ್ನು, ಆ ವನರುಹೇ ಕ್ಷಣ, ಕಮಲದಂತಹ ವನ ಅಂತಂದ್ರೆ ನೀರು ಅಂತರ್ಥ. ವನ ಅಂತಂದ್ರೆ ನೀರು ಅಂತರ್ಥ. ಆ ನೀರಿನಲ್ಲಿ ರುಹ ಹುಟ್ಟಿರುವಂಥದ್ದು ಕಮಲ. ಅಂತಹ ಕಮಲದಂತಹ ಕಣ್ಣುಳ್ಳಂತಹ ನಮ್ಮ ಸ್ವಾಮಿ ಪರಮಾತ್ಮ, ಸರ್ವಾಂತರ್ಯಾಮಿಯಾದ ಪರಮಾತ್ಮ, ತಾನೇ ಸೃಷ್ಟಿ ಮಾಡಿರುವಂತಹ ಸಕಲ ವಸ್ತುಗಳಲ್ಲಿ ಇದ್ದುಕೊಂಡು ಆಯಾಯ ವಸ್ತುಗಳಿಂದಲೇ ಕರೆಸಿಕೊಳ್ತಾ, ಆಯಾ ವಸ್ತುಗಳಿಂದಲೇ ಕರೆಸಿಕೊಳ್ತಾ ಅವನೇ ಪೂಜ್ಯ. ಪೂಜಾ ಮಾಡೋ ಸಾಧನಗಳಲ್ಲಿ ಅವನೇ ಇದ್ದಾನೆ. ಅವನೇ, ಯಾಕೆ ಒಳಗಡೆ ನಿಂತು ಪೂಜೆ ಮಾಡಿಸೋನು ಅವನೇ. ಪೂಜ್ಯ ಪೂಜಕ ಪೂಜಾ ಸಾಧನ ಪದಾರ್ಥಗಳಲ್ಲಿ ಅವನೇ ಇದ್ದುಕೊಂಡು ತನ್ನ ಪೂಜೆಯನ್ನ ತಾನೇ ನಮ್ಮಂತಹ ಭಕ್ತರೊಳಗೆ ಇದ್ದುಕೊಂಡು ಪೂಜಾ ಸಾಧನಗಳಲ್ಲೂ ಇದ್ದುಕೊಂಡು ನಮ್ಮಿಂದ ಪೂಜೆಗೊಂಬಿಸಿ ಅವನೇ ಪೂಜೆಯನ್ನ ತಗೊಂಡು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇದು ಪರಮಾತ್ಮನ ಕಾರುಣ್ಯ. ಎಲ್ಲರಿಗೂ ಮಾಡೋದಿಲ್ರಿ. ಯಾರನ್ನ ಉದ್ಧಾರ ಮಾಡಬೇಕು ಅಂತ ಮನಸ್ಸಿದೆಯೋ ಅವನಿಗೆ ಅವರನ್ನ ಮಾತ್ರ ಉದ್ಧಾರ ಮಾಡ್ತಾನೆ. ಪೂಜ್ಯ ಪೂಜಕ ನೋಡಿ, ಅಂದ್ರೆ ಈ ಹೇಗಿದ್ದಾನಪ್ಪ ಪರಮಾತ್ಮ, ಯಾಕೆ ಎಲ್ಲದರಲ್ಲೂ ಹೇಗಿರ್ತಾನೆ, ಅದು ಹೇಗೆ ಸಾಧ್ಯ ಅಂತ ಕೇಳೋರು ಇರ್ತಾರೆ. ಅವರಿಗೆ ಇಂತಹ ಉದಾಹರಣೆಗಳೆಲ್ಲ ಬೇಕು. ಲೌಕಿಕವಾದ ಉದಾಹರಣೆಗಳು, ನಮಗೆ ಪ್ರತ್ಯಕ್ಷವಾಗಿರುವಂತಹ ಉದಾಹರಣೆಗಳು ಇವೆಲ್ಲ. ನಾವೇ ನಮ್ಮ ಮಕ್ಕಳಿಗೆ ಮಾಡಿದ್ದೇವೆ, ಹೌದಾ? ಹಬ್ಬದ ದಿನ ಗೋಪಿ ಚಂದನ ಎಲ್ಲ ಹಚ್ಚಿ, ತುಳಸಿ ಮಾಲೆ ಎಲ್ಲ ಹಾಕಿ, ಇರುವಂಥ ಆಭರಣಗಳನ್ನು ಹಾಕಿ, ಗಂಧಾಕ್ಷತೆಗಳನ್ನು ಹಚ್ಚಿ, ದೇವರಿಗೆಲ್ಲ ನಮಸ್ಕಾರ ಮಾಡಿಸಿ, ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿಸಿ, ನಮಗೂ ಮಾಡು ಅಂತ ಹೇಳ್ತೇವೆ. ಇಷ್ಟೆಲ್ಲ ಮಾಡಿಸಿದ್ದು ನಾವೇ, ನಮಗೆ ಮಾಡು ಅಂತ ಹೇಳಿದ್ದು ನಾವೇ. ನಮಗೆ ಮಾಡದ ತಲೆ ಬಗ್ಗಿಸಿ ನಾವೇ ನಮ್ಮ ಕಾಲಿಗೆ ಹಚ್ಕೊಂಡು ಅಂತ ತಿಳ್ಕೊಳ್ಳಿ, ಮತ್ತು ನಾವೇ ಅವನಿಗೆ ಉದ್ಧಾರ ಆಗು, ವಿದ್ಯಾವಾನ್ ಭವ, ಆಯುಷ್ಮಾನ್ ಭವ, ಕೀರ್ತಿಮಾನ್ ಭವ ಹೇಳಿ ನಾವೇ ಅವನಿಗೆ ಆಶೀರ್ವಾದವನ್ನು ಹೇಗೆ ಮಾಡ್ತೇವೋ ಇದು ಪ್ರತ್ಯಕ್ಷ ಸಿದ್ಧವಾದದ್ದು. ಹಾಗೆ ಪರಮಾತ್ಮ ಸಕಲ ಕಾರ್ಯ ಪ್ರೇರಕನೂ ಅವನೇ, ಸಕಲ ಕಾರ್ಯ ಕಾರಕನೂ ಅವನೇ, ಸಕಲ ಕಾರ್ಯ ಬೇಕಾದ ಸಾಧನಗಳಲ್ಲಿ ಇರುವಂಥವನು ಅವನೇ, ಶ್ರೇಷ್ಠನಾದ ಪೂಜ್ಯನಾದ ವ್ಯಕ್ತಿಯೂ ಅವನೇ, ಪೂಜಕನಾದ ನಮ್ಮಂತಹ ಭಕ್ತರ ಒಳಗಡೆ ಇರುವಂತಹ ಪರಮಾತ್ಮನೂ ಅವನೇ. ಇಷ್ಟೆಲ್ಲ ಅವನೇ ಮಾಡಿಸಿಕೊಂಡು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ಪೂಜಾ ಸಾಧನ ಪದಾರ್ಥಗಳನ್ನು ತನಗೆ ತಾನಾಗಿ ಭಜಕರಿಗೆ ಫಲಗಳ ನೀವ. ತನಗೆ ತಾನೇ ಪೂಜೆಯನ್ನು ಮಾಡಿಸೋದು, ನೈವೇದ್ಯ ತನಗೆ ತಾನೇ ಮಾಡಿಕೊಳ್ಳೋದು, ಎಲ್ಲವನ್ನು ಮಾಡಿ ಅಯ್ಯೋ ಇವ ನನ್ನ ಪರಮ ಭಕ್ತ ಅಪ್ಪ, ಭಕ್ತರ ಭಕ್ತಿಗೆ ನಾನು ಸಿಲುಕಿ ಬೀಳುತ್ತೇನೆ ಅಂತ ಪರಮಾತ್ಮ ಮಾತು. ಅಹಂ ಭಕ್ತಪರಾಧೀನ, ಭಕ್ತಪರಾಧೀನ. ನಾವು ಏನಿದ್ದೀವಿ ಅಂತ ಹೇಳ್ರಿ, ಭಕ್ತರೊಂದಿಗೆ ಏನಿದ್ದೇವೆ ಹೇಳಿ, ನಮ್ದು ಅನ್ನೋದು ಏನೂ ಇಲ್ಲ. ಆದ್ದರಿಂದ ಇಂತಹ ಭಜಕರಿಗೆ ಫಲಗಳ ನೀವ, ಫಲಗಳನ್ನು ಕೊಡ್ತಾನೆ ಅವನು. ಪ್ರಶ್ನೆ
ಸರಿ, ಮುಂದೆ ಹೋಗೋಣ. ಸರಿ, 11ನೇ ಪದ್ಯ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾತ್ಮಕ ಸಂಸ್ಮೃತಿಯೊಳಿಡುವ. ಇದು ನೋಡಿ, ತಂದೆಯ ಜವಾಬ್ದಾರಿ ಎಷ್ಟು ಇದೆ, ಎಷ್ಟು ಮಾಡಿದ್ರು ನಮ್ಮ ತಂದೆಗಳು. ಹೇಗೆ ಹೇಳ್ತಿದ್ದಾರೆ ನೋಡಿ. ತಂದೆ ಬಹು ಸಂಭ್ರಮದಿ, ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಜೀವರಿಗೆ, ಅಂದ್ರೆ ಪ್ರಳಯ ಕಾಲದ ಪ್ರಾರಂಭ, ಅದು ಸೃಷ್ಟಿಕಾಲದ ಆರಂಭದಲ್ಲಿ, ಪ್ರಳಯ ಕಾಲದ ಅಂತ್ಯದಲ್ಲಿ ಪರಮಾತ್ಮನ ಉದರದಲ್ಲಿ ನಾವಿರ್ತೇವೆ. ಯಾವ ರೂಪವೂ ನಮಗಿರೋದಿಲ್ಲ, ಬರೀ ಜ್ಯೋತಿ ಸ್ವರೂಪರಾಗಿರ್ತೇವೆ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಆ ತ್ರಿವಿಧ ಜೀವರನ್ನ ಸೃಷ್ಟಿ ಮಾಡಿ ಅವರವರ ಯೋಗ್ಯತೆಗಳಿಗೆ ಅನುಸಾರವಾಗಿ ಅವರವರ ರೂಪಗಳನ್ನು ಕೊಡ್ತಾನೆ. ಆಯಾಯ ರೂಪಗಳನ್ನು ಕೊಟ್ಟು ಯಾರು ನಿತ್ಯ ಸಂಸಾರಿಗಳು ಅಂತ ಇರ್ತಾರೋ ಅಂತಹ ನಿತ್ಯ ಸಂಸಾರಿಗಳಿಗೆ ಅವರಲ್ಲಿ ಆಗುವ ನಿತ್ಯ ಸಂಸಾರಿಗಳ ಲಿಂಗಭಂಗ ಹೇಗಾಗತ್ತೆ, ಅಥವಾ ಲಿಂಗ ದೇಹ ಭಂಗ ಹೇಗಾಗತ್ತೆ, ಒಂದು ಲಿಂಗ ದೇಹ ಹೇಗೆ ಬರ್ತದೆ ಅನ್ನೋದು. ತಂದೆ ಬಹು ಸಂಭ್ರಮದಿ ತನ್ನ ಒಂದು ಬಳಗವ ಕರೆಸಿ, ತಂದೆ ಹೇಗೋ ಮಾಡಿ ಎಲ್ಲೋ ಒಂದು ಹುಡುಕಾಡಿ ಮಗ ವಯಸ್ಸಿಗೆ ಬಂದಿದ್ದಾನೆ ಅಂತ ಹೇಳಿ ಅದ್ಭುತವಾದ ಸಂಬಂಧವನ್ನು ನೋಡ್ತಾರೆ. ಬಹಳ ಖುಷಿ. ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ಕರೆಸಿ, ಆ ತನ್ನ ನೆಂಟರನ್ನ, ತನ್ನ ಪತ್ನಿಯ ಸಂಬಂಧಿಕರನ್ನ ಎಲ್ಲರನ್ನೂ ಕರೆಸಿ ಒಂದು ಗುಂಪನ್ನಾಗಿ ಮಾಡಿ ಮದುವೆಯನ್ನ ತಾ ಮಾಡಿ, ತಂದೆಯಾದನು ತಾನಾಗಿಯೇ ಖರ್ಚು ನೋಡಿಕೊಂಡು ಮಾಡ್ತಾನೆ. ಮಾಡಿ ಆ ಮಗನಿಗೆ ಒಂದು ಸಂಸಾರ ಅಂತ ಕಟ್ಟಿಕೊಡ್ತಾನೆ. ಮದುವೆ ಮಾಡಿ ಒಳಗೆ ಇಡ್ತಾನೆ ಇಬ್ಬರನ್ನ. ಆ ರೀತಿಯಾಗಿ ಅನಾದಿಯಿಂದ ನಾವು ಅವನಿಗೆ ಪುತ್ರರು, ಪರಮಾತ್ಮರಿಗೆ ಅವನೇ ನಮಗೆ ತಂದೆ, ಜಗದೊಡೆಯ. ಮಮ ಸ್ವಾಮಿ ಹರಿರ್ನಿತ್ಯಂ ತ್ವಮೇವ ಮಾತಾಚ ಪಿತಾ ತ್ವಮೇವ. ನಮಗೆ ತಂದೆ ಅಲ್ಲ ಅವನು, ಅನಾದಿಯಹದ ತಂದೆ. ಈಗೆಲ್ಲ ನಮಗೆ ಇರೋರು ನಿಮಿತ್ತವಾದ ತಂದೆ. ಈ ಜನ್ಮದಲ್ಲಿ ಮಾತ್ರ ತಂದೆ, ಮುಂದಿನ ಜನ್ಮದಲ್ಲಿ ಇವರೇ ಇಲ್ಲ, ಹಿಂದಿನ ಜನ್ಮದಲ್ಲಿ ಇವರು ಇರಲಿಲ್ಲ, ಇದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅನಾದಿಯಾದ
ಎಂದೂ ಚೇಂಜ್ ಆಗದೇ ಇರುವಂತಹ ತಂದೆ ಅದು ಪರಮಾತ್ಮ ನಮಗೆ. ಹೀಗೆ ಅನಾದಿಯಾದ ಜೀವರಿಗೆ ತಂದೆಯಾದವನು ಪರಮಾತ್ಮ. ಇಂತಹ ಪರಮಾತ್ಮ ಇಂದಿರಾ ಧವ, ಇಂದಿರಾ ಲಕ್ಷ್ಮೀದೇವಿ, ಧವ ಅಂದ್ರೆ ಗಂಡ, ಇಂದಿರಾ ಧವ ಈ ನಾರಾಯಣ ನೋಡ್ರಿ, ಮನೆಯಲ್ಲೆಲ್ಲ ಇರ್ತದೆ. ವಯಸ್ಸು ಬಂದ ತಕ್ಷಣ ಎಲ್ಲ ಮಕ್ಕಳು ಕೂಡ ನನಗೆ ಮದುವೆ ಮಾಡುವಂತೇನು ಗಂಟು ಬೀಳೋದಿಲ್ಲ. ಅಯ್ಯೋ ಈ 30 ದಾಟಿದ್ರೆ ಸಿಗೋದಿಲ್ಲ, 25 ಸ್ವಲ್ಪ ದಾಟಿದ್ರೆ ಸಾಕು, 24 25 ಬಂದರೆ ಸಾಕು, ಸ್ವಲ್ಪ ಸಂಬಂಧ ನೋಡ್ಲಿಕ್ಕೆ ಶುರು ಮಾಡಬೇಕು ಅಂತ ತಂದೆ ತನ್ನ ಮಗನ ಇಚ್ಛೆ ಇಲ್ಲದೆ ಹೋದರೂ ಕೂಡ ಸಂಬಂಧವನ್ನು ನೋಡ್ಲಿಕ್ಕೆ ಶುರು ಮಾಡ್ತಾನೆ. ತನ್ನ ಮಗನ ಇಚ್ಛೆಯನ್ನೇನು ಕೇಳೋದಿಲ್ಲ ಅವನು. ಮುಂದೆ ಹ್ಞೂ ಅಂದೇ ಅಂತಾನೆ ಅಂತ ಇನ್ನು ಅಲ್ಲಿ ತನಕ ಬರ್ತದೆ. ನೋಡಿದ ತಕ್ಷಣ ಹುಡುಕಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಸಂಭವಿಲ್ಲ. ಹಾಗೆ ತನ್ನ ಮಗನನ್ನ ಕೇಳಲಿಲ್ಲ ಅವನು, ಏನಪ್ಪಾ ಮದುವೆ ಆಗ್ತೀಯಾ ನೋಡ್ಲಾ ಅಂತ. ತನ್ನ ಇಚ್ಛೆ ಹಾಗೆ ಇಲ್ಲ, ನನ್ನ ಮಗ ವಯಸ್ಸಿಗೆ ಬಂದಿದ್ದಾನೆ, ಕೈ ಬೇಕಾದಷ್ಟು ಕೆಲಸ ಇದೆ ಅವನಿಗೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಕೈ ತುಂಬ ಪಡಿತಾನೆ ಅಂತಂದ್ರೆ ಯೋಗ್ಯನಾಗಿದ್ದಾನೆ ಅಂತ ಅರ್ಥ. ಇವನನ್ನು ನಂಬಿ ಬಂದಂತಹ ಒಂದು ಹೆಣ್ಣನ್ನು ಇವನು ಸಾಕಬಹುದು ಅಂತ ಅವನಿಗೆ ಮಗನ ಮೇಲೆ ನಂಬಿಕೆ. ಅದಕ್ಕೆ ಮಗನನ್ನ ಅವನು ಕೇಳೋದಿಲ್ಲ, ಮಗನ ಇಚ್ಛೆಯನ್ನು ಕೇಳೋದಿಲ್ಲ. ತನಗೆ ಇಚ್ಛೆ ಬಂತು ಮಗನಿಗೆ ಮದುವೆ ಮಾಡಬೇಕು ಅಂತ, ವಯಸ್ಸಾಗಿದೆ ಅಂತ ಹೇಳಿ ಸರಿಯಾದ ಸಮಯಕ್ಕೆ ಹೇಗೆ ಅವನ ಇಚ್ಛೆಯನ್ನು ಕೇಳದೇನೆ ಮದುವೆ ಮಾಡ್ತಾನೋ ಹಾಗೆ ನಾರಾಯಣ ನಮಗೆ ಇಚ್ಛೆ ತಕ್ಕಂಗೆ ಮಾಡಂಗಿಲ್ರಿ ಅವ. ಅದನ್ನೇ ಹೇಳಿದ್ದಲ್ಲಿ ಇಂದಿರಾಧವ ತನ್ನ ಇಚ್ಛೆಗಳಿಂದ, ನಮ್ಮ ಇಚ್ಛೆಗಳಿಂದ ಅಲ್ಲ. ಹೇಗೆ ನಿಜವಾದ ತಂದೆ ತನ್ನ ಇಚ್ಛೆಯಿಂದಾಗಿಯೇನೆ ತನ್ನ ಮಗನಿಗೆ ಮದುವೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೋ ಹಾಗೆ ಇಂದಿರಾಧವ ನಮ್ಮ ನಿಜವಾದ ಅಪ್ಪ ನಮಗೆ ತನ್ನ ಇಚ್ಛೆಗಳಿಂದ ಗುಣಗಳನ್ನು ಸೃಷ್ಟಿ ಮಾಡ್ತಾನೆ. ಸತ್ವರಜಸ್ ತ್ರಿವಿಧ ಪ್ರಕಾರವಾದ ಇಚ್ಛಾದಿ ಗುಣಗಳನ್ನು ಸೃಷ್ಟಿ ಮಾಡ್ತಾನೆ, ಸತ್ವರಜಸ್ತಮೋ ಗುಣಗಳನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಗುಣಗಳ ಚೇತನಕ್ಕೆ ಗುಣಗಳ ಆ ಲಿಂಗದೇಹವು ಬರಲಿಕ್ಕೆ ಏನೇನು ಕಾರಣ ಇದೆಯೋ ಅವರು ಮಾಡಿದಂತಹ ಕರ್ಮಗಳು ಅದನ್ನ ಸೃಷ್ಟಿ ಮಾಡ್ತಾನೆ. ಗುಣಗಳನ್ನು ಚೇತನಕ್ಕೆ ಸಂಬಂಧಗೈಸಿ, ಕರ್ಮಗಳು ಮಾಡೋದು ಚೇತನರೇ ಹೊರತು ಪಾಪ ಆಗಲಿ ಪುಣ್ಯ ಆಗಲಿ ಜಡಗಳಿಗೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅವರವರು ಮಾಡಿದಂತಹ ಆಯಾಯ ಚೇತನಗಳು ಮಾಡಿದಂತಹ ಆ ಚೇತನಗಳಿಗೆ ಕರ್ಮಗಳಿಗೆ ಅನುಸಾರವಾಗಿ ಅವುಗಳಿಗೆ ಗುಣಗಳಿಂದ ಸಂಬಂಧವನ್ನು ಗೈಸ್ತಾನೆ. ಯಾರು ಅಧಿಕ ಪುಣ್ಯವನ್ನು ಮಾಡಿದ್ದಾರೋ ಅವರಲ್ಲಿ ಸಾತ್ವಿಕತೆಯನ್ನು ಜಾಸ್ತಿ ತುಂಬುತ್ತಾನೆ, ರಾಜಸ ತಾಮಸ ಕಡಿಮೆ. ಯಾರು ಮಾಡಿದ್ದಾರೋ ಅವರಿಗೆ ಎಲ್ಲವೂ ಮಿಶ್ರವಾಗಿಯೇ ಇರ್ತದೆ. ಯಾರು ಅಧಿಕ ಪಾಪವನ್ನ ಮಾಡಿದ್ದಾರೋ ಅವರಿಗೆ ತಾಮಸವೇ ಜಾಸ್ತಿ ಇರ್ತದೆ. ಹೀಗೆ ಆಯಾಯ ಗುಣಗಳನ್ನ ಆಯಾಯ ಚೇತನಗಳ ಕರ್ಮಕ್ಕೆ ಅನುಸಾರವಾಗಿ ಆಯಾಯ ಗುಣಗಳನ್ನು ಆಯಾಯ ಚೇತನಕ್ಕೆ ಸಂಬಂಧಗೈಸಿ ಸುಖಾತ್ಮಕ ಸುಖವಾದ ಲೋಕವನ್ನು ಕೊಡುತ್ತಾನೆ ಅಥವಾ ಸುಖಗಳನ್ನು ಕೊಡುತ್ತಾರೆ. ಭಗವದ್ಭಕ್ತರಿಗೆ ಸುಖವಾದ ವೈಕುಂಠದಲ್ಲಿ ನಿತ್ಯವಾದ ಸ್ವರೂಪ ಸುಖವನ್ನು ಕೊಡ್ತಾನೆ. ಭಗವದ್ವೇಷಿಗಳಿಗೆ ಅಂಧನ್ ತಮಸ್ಸಿನಲ್ಲಿ ನಿತ್ಯವಾದ ಸ್ವರೂಪ ದುಃಖವನ್ನು ಕೊಡುತ್ತಾನೆ. ಈ ಎರಡು ಮಿಶ್ರ, ಸುಖವೂ ಅಲ್ಲ ಅಸುಖವೂ ಅಲ್ಲ, ಸುಖವೂ ಅಲ್ಲ ದುಃಖವೂ ಅಲ್ಲ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ, ಇದು ಹೇಳಿದ್ದು ನಿತ್ಯ ಸಂಸಾರಿಗಳಿಗೆ. ಈಗೇನೋ ಸುಖ ಬಂತೋ ಅನ್ನೋಟ್ರಲ್ಲಿ ಇನ್ನೊಂದು ದುಃಖವೇನೆ, ಸ್ವಲ್ಪ ಸುಖ ಸ್ವಲ್ಪ ದುಃಖ.
ಈ ಸುಖಾತ್ಮಕವಾದದ್ದು ನಿತ್ಯ ಸಂಸಾರಿಗಳು. ಇಂತಹ ನಿತ್ಯ ಸಂಸಾರಿಗಳಿಗೆ ಸುಖ ದುಃಖಗಳನ್ನು ಸಂಸ್ಮೃತಿಯೊಳಿಡುವ ಕೊಡುವವನಾಗ್ತಾನೆ. ಸಂಸ್ಮೃತಿ ಅಂತಂದರೆ ಕೊಡುವಂಥದ್ದು, ಕೊಡುವಂಥವನಾಗ್ತಾನೆ ಪರಮಾತ್ಮ. ಅಂದರೆ ಹೀಗೆ ಈ ನಿತ್ಯ ಸಂಸಾರಿಗಳಿಗೆ ಪ್ರತಿಯೊಬ್ಬ ಜೀವರಿಗೂ ಲಿಂಗ ದೇಹ ಅನ್ನೋದು ಇದ್ದೇ ಇರ್ತದೆ. ಆದರೆ ಭಗವದ್ಭಕ್ತರಿಗೆ ಲಿಂಗ ದೇಹ ಭಂಗವಾಗತ್ತೆ. ನಿತ್ಯ ಸಂಸಾರಿಗಳಿಗೆ, ಅವರ ಹೆಸರೇ ನಿತ್ಯ ಸಂಸಾರಿಗಳು, ಲಿಂಗ ದೇಹ ಭಂಗವಾದರೆ ಅವರು ನಿತ್ಯ ಸಂಸಾರಿಗಳಾಗೋದೇ ಇಲ್ಲ, ಮೇಲಿನ ಊರ್ಧ್ವ ಲೋಕಕ್ಕೆ ಹೋಗ್ತಾ ಇರ್ತಾರೆ. ಲಿಂಗ ದೇಹ ಭಂಗವಾಗತ್ತೆ, ಲಿಂಗ ದೇಹ ಅನ್ನುವಂಥದ್ದು ಇರ್ತದೆ. ಈ ರೀತಿಯಾಗಿ ದೃಷ್ಟಾಂತವನ್ನು ಕೊಡುವುದರ ಮೂಲಕ ದಾಸವರೇಣ್ಯರು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಬೇಸಿಕ್ ಪ್ರಶ್ನೆ, ಈ ಪ್ರಳಯ ಕಾಲದಲ್ಲಿ ಎಲ್ಲ ಒಂದು ಹೊಟ್ಟೆನಲ್ಲಿ ಹೋಗಿ ಸೇರ್ಕೊಳ್ಳೋದು ಎಲ್ಲಾ ಲೋಕದಲ್ಲಿರೋರು, 14 ಲೋಕದಲ್ಲಿರೋ ಎಲ್ಲ ಆತ್ಮಗಳು, ಎಲ್ಲಾ ಲೋಕಗಳು. ಸೊ ಹಾಗಾದ್ರೆ ಎಲ್ಲಾ ಲೋಕದಲ್ಲೂ ಪ್ರಳಯ ಆಗಿ ಎಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಸೇರುತ್ತೆ. ಓಕೆ, ನಾನು ಬರೀ ಭೂಲೋಕದಲ್ಲಿ ಅಂತ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲಾ ಲೋಕದಲ್ಲಿ. ಹಾಗಾದ್ರೆ ನೋಡಿ, ಎಲ್ಲಾ ಲೋಕವು ಅಂತಂದ್ರೆ ಸತ್ಯ ಬ್ರಹ್ಮದೇವರನ್ನ ಬಿಟ್ಟು, ಬ್ರಹ್ಮಲೋಕ ಬಿಟ್ಟು ಈ ಮಹಾಪ್ರಳಯ ಆಗೋದು ಯಾವಾಗ ಅಂತಂದ್ರೆ ಈ 14 ಮನ್ವಂತರಗಳು ಮುಗಿದಾಗ. ಬ್ರಹ್ಮದೇವರ ಒಂದು ಹಗಲು ಅಂತಂದ್ರೆ ಬೆಳಗ್ಗೆ ಸಾಯಂಕಾಲ ಅಂತ ಒಂದು ಕಲ್ಪ. ಒಂದು ಕಲ್ಪ ಅಂದ್ರೆ 1000 ಯುಗ. ಸಾರಿ, 1000 ಮಹಾಯುಗಗಳು. 1000 ಮಹಾಯುಗಗಳು ಅಂತಂದ್ರೆ ಆ ಒಂದು ಕಲ್ಪದಲ್ಲಿ 14 ಮನ್ವಂತರಗಳು ಮುಗಿಬೇಕು. ಈ 14ನೇ ಮನ್ವಂತರದಲ್ಲಿ ಮಾತ್ರ ಮಹಾಪ್ರಳಯ. ಇನ್ನುಳಿದ 13 ಮನ್ವಂತರಗಳೇನಿದೆ ಅದರಲ್ಲಿ ಸಣ್ಣ ಸಣ್ಣ ಪ್ರಳಯ ಆಗತ್ತಂತೆ, ಅವಾಂತರ ಪ್ರಳಯ ಅಂತ ನಮ್ಮ ಮತ ಸಿದ್ಧಾಂತ ಒಪ್ಪತ್ತಿದನ್ನ. ಅಂದ್ರೆ ಕೆಲವೊಂದು ಸ್ಪೀಸೀಸ್ಗಳು ಎಲ್ಲ ಮಾಯವಾಗುತ್ತೆ. ಈಗ ಡೈನೋಸರ್ಗಳಿಲ್ಲ, ಈಗ ಕರೆಕ್ಟ್ 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 ಹಿಂದೆ ಇತ್ತು, ಹೌದಾ? ಅದರದೆಲ್ಲ ಅಸ್ಥಿ ಪಂಜರಗಳೆಲ್ಲ ಸಿಗುತ್ತೆ, ನಿಜ, ಹೌದಾ? ಅಂದ್ರೆ ಕೆಲವೊಂದು ಮನ್ವಂತರಗಳು ಮುಗಿದಾಗ ಸಣ್ಣ ಪ್ರಳಯ ಆಗತ್ತೆ, ಸಂಪೂರ್ಣ ನಾಶ ಆಗೋದಿಲ್ಲ, ಕೆಲವೊಂದಿಷ್ಟು ನಾಶ ಆಗತ್ತೆ. ಆದರೆ ಕೊನೆ ಮನ್ವಂತರ ಮುಗಿದಾಗ ಸಂಪೂರ್ಣ ನಾಶ ಆಗತ್ತೆ. ಮತ್ತೆ ಬ್ರಹ್ಮಾಂಡ, ಮತ್ತೆ ಮೂಲ ಪ್ರಕೃತಿ ಶುರು ಮಾಡಿ ಮತ್ತೆಲ್ಲವೂ ಆರಂಭ. ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪಂಚತನ್ಮಾತ್ರಗಳು. ಅಂದ್ರೆ ಇಲ್ಲಿ ಪರಬ್ರಹ್ಮ ಅಲ್ಲ, ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ, ಹೌದು. ಓಕೆ ಓಕೆ. ಈಗ ಚತುರ್ಮುಖ ಬ್ರಹ್ಮದೇವರ 51ನೇ ವರ್ಷದ ಮೊದಲನೇ ಹಗಲು ನಡೀತಾ ಇದೆ. ನಾವು ಹೇಳ್ತೀವಲ್ಲ, ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ. ಅಂದ್ರೆ ಎರಡನೇ ಹಾಫ್. 50 ಇಯರ್ಸ್ ಆಗಿದೆ ಈಗ ಅವರಿಗೆ. 50 ಇಯರ್ಸ್ ಆಯ್ತು. ಸರಿ, ಭಾಗವತದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಭಾಗವತ ಅದ್ಭುತ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ವಿದುರ ಮೈತ್ರಿಯರಿಗೆ ಕೇಳಿದಾಗ ಹೇಗಪ್ಪ ಇದು ಸೃಷ್ಟಿಯ ರಹಸ್ಯ ಏನು, ಹೇಗೆ, ಎಲ್ಲಿಯ ಕಾಲ ಎಲ್ಲಿಂದ ಶುರು, ಅತ್ಯಂತ ಸಣ್ಣ ಕಾಲ ಅಂದ್ರೆ ಆಟಮ್ ಕಾಲ, ಅಂದ್ರೆ ಪರಮಾಣು ಕಾಲ. ದೊಡ್ಡ ಕಾಲ ಅಂತಂದ್ರೆ ಬ್ರಹ್ಮನ ದೊಡ್ಡ ಕಾಲ. ಪರಮಾಣು ಕಾಲ ಒಂದು ಗಳಿಗೆ 25 ಸೆಕೆಂಡ್ಗಳು, 1 ಸೆಕೆಂಡ್ ಅಂತಾಯ್ತು.
ಒಂದು ಸೆಕೆಂಡಿಂದ ಕೆಲವೊಂದು ಘಳಿಗೆಗಳು ಅಂತ, ಕೆಲವೊಂದು ಘಳಿಗೆಯಿಂದ ಮುಹೂರ್ತ ಅಂತ ಆಯ್ತು, ಮುಹೂರ್ತದಿಂದ 1 ಗಂಟೆ ಅಂತ ಆಯ್ತು. ಆ 1 ಗಂಟೆ ಇದು 12 ಗಂಟೆ, 24 ಗಂಟೆ, ಒಂದು ದಿನ, ಆಮೇಲೆ ಒಂದು ಸಪ್ತಾಹ ಅಂತ ಆಯಿತು, ಆಮೇಲೆ ಪಕ್ಷ, ಹಗಲು ರಾತ್ರಿಗಳು ಆಯಿತು, ಪಕ್ಷ ಆಯಿತು, ಮಾಸ ಆಯಿತು, ಸಂವತ್ಸರಗಳು ಬಂತು, ಹಾಗೆ ಯುಗಗಳು ಬಂತು, ಹಾಗೆ ಕಲ್ಪ ಬಂತು. ಈ ರೀತಿ ನಾವು ಬ್ರಹ್ಮನ ಅಂದ್ರೆ ಈ ಕಾಲದವನ್ನ ಹೀಗೆ ನಾವು ಅಳಿಬೇಕು ಅಂತ ಅದರಲ್ಲಿ ಹೇಳ್ತಾರೆ. ಬಹಳ ಬಹಳ ಗೂಢವಾದ ವಿಷಯ ಇದು, ಅರ್ಥವೇ ಆಗೋದಿಲ್ಲ. ನಾವು 7-8 ಸರಿ ಓದಿದ್ದೀನಿ, ಇನ್ನೂ ಅರ್ಥ ಆಗಿಲ್ಲ ಅದು. ಬರೆದಿಟ್ಕೊಂಡು ಬೆಳಗ್ಗೆ ಎದ್ದು ಒಂದ್ಸಲಿ ತಿನ್ನ ನೋಡ್ಬೇಕಷ್ಟೇ. ಅಲ್ಲ, ಅದು ಬರೆದಿಟ್ಟು ಸಿಗೋದಿಲ್ಲ, ಲೆಕ್ಕ ಸಿಗೋದಿಲ್ಲ. ಈ ಪಂಚಾಂಗ ಶ್ರವಣ ಯುಗಾದಿ ಒಂದಿನ ಇದನ್ನ ಕೇಳಿಸ್ಕೋತೀವಿ, ತಿರ್ಗಾ ಮಾರನೇ ದಿನ ವಾಪಸ್ ಅಷ್ಟೇ. ಸರಿ ಸರಿ, ಧನ್ಯವಾದಗಳು. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.